Class 100. Powers of President of India. ಸೊ ಇಲ್ಲಿ ಇದೆಲ್ಲ ಪವರ್ಸ್ ಗಳಿವೆ. ಆದರೆ ಪ್ರೆಸಿಡೆಂಟ್ ನಾಮಿನಲ್ ಪವರ್ ಮಾತ್ರ. ಈಗ ಹಿ ಇಸ್ ದ ಹೈಯೆಸ್ಟ್ ಎಕ್ಸಿಕ್ಯೂಟಿವ್ ಆಫ್ ದಿ ಸ್ಟೇಟ್. ಇಲ್ಲಿ ಸ್ಟೇಟ್ ಅಂದ್ರೆ ರಾಜ್ಯ ಅಲ್ಲ, ದೇಶ, ಪ್ರದೇಶ, ಕಂಟ್ರಿ ಅಂತ ಅರ್ಥ. ಪ್ರೈಮ್ ಮಿನಿಸ್ಟರ್ ನ ಅಪಾಯಿಂಟ್ಮೆಂಟ್ ಮಾಡೋದು ಪ್ರೆಸಿಡೆಂಟ್, ಬಟ್ ಆನ್ ದಿ ಅಡ್ವೈಸ್ ಆಫ್ ಮೆಜಾರಿಟಿ ಪಾರ್ಟಿ ಎಂಪಿಸ್. ಮಿನಿಸ್ಟರ್ ಅನ್ನ, ಯಾವುದೇ ಮಿನಿಸ್ಟರ್ ಅನ್ನ ಪೋಸ್ಟ್ ಇಂದ ತೆಗೆದುಹಾಕುವ ಪವರ್ ಇದೆ, ಬಟ್ ಅಗೈನ್ ಆನ್ ದಿ ಅಡ್ವೈಸ್ ಆಫ್ ಪ್ರೈಮ್ ಮಿನಿಸ್ಟರ್. ಅಂದ್ರೆ ರಬ್ಬರ್ ಸ್ಟ್ಯಾಂಪ್. He can seek any information from the government. He appoints these people, but on the recommendation from the government. He appoints UPSC ಇವರೆಲ್ಲ ಈ ಕಮಿಷನ್, ಈ ಎಲ್ಲ ಇವರ ಮೆಂಬರ್ಗಳನ್ನೆಲ್ಲ ಅಪಾಯಿಂಟ್ಮೆಂಟ್ ಮಾಡ್ತಾರೆ, ಬಟ್ ಎಲ್ಲ ರೆಕಮೆಂಡೇಶನ್ ಪ್ರಕಾರ ಮಾಡ್ತಾರೆ. ಇದೊಂದು ಪಾಯಿಂಟ್ ಅನ್ನು ಹಾಕಬಹುದು. ಇದು ಎಷ್ಟು ಬೇಕೋ ಅಷ್ಟು ಬರಿಬಹುದು. ನೆಕ್ಸ್ಟ್, ಕಾನೂನು ಮಾಡುವ ಪವರ್. ಪ್ರೆಸಿಡೆಂಟ್ಗೆ ಸಭೆಯನ್ನು, ಸಂಸತ್ ಸಭೆಯನ್ನು ಕರಿಬಹುದು. ಸಮನ್ ಅಂದ್ರೆ ಕರೆಯುವುದು, ಅಥವಾ ಮುಂದೂಡಬಹುದು, ಡಿಸ್ಕಂಟಿನ್ಯೂ ಮಾಡಬಹುದು, ಅಥವಾ ಲೋಕಸಭೆಯನ್ನ ಡಿಸಾಲ್ವ್ ಮಾಡಬಹುದು. ರಾಜ್ಯಸಭೆಯನ್ನ ಡಿಸಾಲ್ವ್ ಮಾಡಕ್ಕಾಗಲ್ಲ, ಯಾಕೆಂದ್ರೆ ರಾಜ್ಯಸಭೆ ಇಸ್ ಎ ಪರ್ಮನೆಂಟ್ ಹೌಸ್. ಲೋಕಸಭೆ ಟೆಂಪರರಿ ಹೌಸ್. ಪ್ರತಿ 5 ವರ್ಷಕ್ಕೊಂದ್ಸಲ ಲೋಕಸಭೆಗೆ ಚುನಾವಣೆ ಆಗ್ತದೆ, ಆಗ ಎಲ್ಲಾ ಮೆಂಬರ್ಗಳು, ಎಲ್ಲಾ ಎಂಪಿಗಳು ಔಟ್ ಆಗ್ತಾರೆ. ಬಟ್ ರಾಜ್ಯಸಭೆ ಹಾಗಲ್ಲ. ರಾಜ್ಯಸಭೆಯಲ್ಲಿ 3ನೇ ಒಂದು ಮೆಂಬರ್ಸ್ ಗಳಿಗೆ ಮಾತ್ರ ಅಲ್ಲಿ ಎಲೆಕ್ಷನ್ ನಡೆಯುವುದು, ಪ್ರತಿ 2 ವರ್ಷಕ್ಕೊಂದ್ಸಲ. ಅಂದರೆ 3ನೇ 2 ಅಂಶ ಮೆಂಬರ್ಗಳು ಸದಾ ಇದ್ದೇ ಇರ್ತಾರೆ. ಸೊ ಇಟ್ ಇಸ್ ಎ ಪರ್ಮನೆಂಟ್ ಹೌಸ್. ಯಾವುದೇ ಬಿಲ್, no bill becomes law without president's consent. ಅಥವಾ ಅಸೆಂಟ್. ಸೊ ಇದೆಲ್ಲ ಕಾನೂನಾತ್ಮಕ ಅವರಿಗೆ ಅಧಿಕಾರ, ಬಟ್ ಅವರು ರಬ್ಬರ್ ಸ್ಟ್ಯಾಂಪ್. ಸೊ ಅವರಿಗೆ ಸುಗ್ರೀವಾಜ್ಞೆ ಕೊಡುವಂತಹ ತಾಕತ್ತಿದೆ ಎಮರ್ಜೆನ್ಸಿ ಇರುವಾಗ. ಮತ್ತು has power to nominate 2 Anglo-Indian community to Lok Sabha. ಈಗಾಗಲೇ ಹೇಳಿದ ಹಾಗೆ ಆಂಗ್ಲೋ ಇಂಡಿಯನ್ ಕಮ್ಯುನಿಟಿ ಅವರಿಂದ ಅಲ್ಲಿಂದ 2 ಜನರನ್ನ ಸಿಲೆಕ್ಟ್ ಮಾಡುವ ಪವರ್ ಇದೆ. ಪ್ಲಸ್ 12 ಜನರನ್ನ ನಾಮಿನೇಟ್ ಮಾಡುವಂತಹ, ನಾಮಿನೇಟ್ ಅಂದ್ರೆ ಅವರೇ ರೆಕಮೆಂಡ್ ಮಾಡಿ
ಅವರನ್ನ ಸಿಲೆಕ್ಟ್ ಮಾಡೋದು, ಅವರನ್ನ ಅಲ್ಲಿ ಕೂರಿಸುವ ಪವರ್ ಪ್ರೆಸಿಡೆಂಟಿಗಿದೆ. ಜುಡಿಷಿಯಲ್ ಪವರ್, ಕೋರ್ಟ್ಗಳು ಕೊಟ್ಟ ಶಿಕ್ಷೆಯನ್ನ ಕಡಿಮೆ ಅಥವಾ ರದ್ದುಪಡಿಸುವ ಕೆಪಾಸಿಟಿ ಪ್ರೆಸಿಡೆಂಟ್ಗೆ ಇದೆ. ಬೇಕಂತ ರಿಡ್ಯೂಸ್ ಮಾಡಿದ್ರೆ ಅವರ ಮೇಲೆ ದೋಷ ಬಂದ್ಬಿಡುತ್ತೆ, ಬಟ್ ಅವ್ರಿಗಿದೆ. ಹಿ ಈಸ್ ನಾಟ್ ಆನ್ಸರಬಲ್. ನೀವು ಹೇಗೆ ಬೇಕಾ ಬರೀರಿ, ಬೇಕಿದ್ರೆ ಶಾರ್ಟ್ ಮಾಡಿ. ಹಿ ಆರ್ ಶಿ is not answerable to any court for the exercise of the powers. ಕೋರ್ಟಿಗೆ ಅವರು ಉತ್ತರ ಕೊಡಬೇಕು ಅಂತ ಇಲ್ಲ. He has powers to seek advice on constitutional matters but is not bound to follow them. ಅವ್ರ ಅಡ್ವೈಸ್ ಕೇಳಬಹುದು ಗವರ್ಮೆಂಟ್ ಹತ್ರ, ಬಟ್ ಅದನ್ನ ಅನುಸರಿಸಬೇಕು ಅಂತ ಇಲ್ಲ. ಮನಿ ಬಿಲ್ಸ್, ಯಾವುದೇ ಮನಿ ಬಿಲ್ ಅವ್ರು ಹೇಳದೆ ಅದು ಆಕ್ಟ್ ಆಗಲ್ಲ. ಮನಿ ಬಿಲ್ ಇಂಟ್ರೊಡ್ಯೂಸ್ ಮಾಡಬೇಕಿದ್ರು ಅವ್ರ ಹತ್ರ ಕೇಳಿಯೇ ಮಾಡಬೇಕು. ಬಜೆಟ್ ಪಾರ್ಲಿಮೆಂಟಿನ ಮುಂದೆ ಇಡುವಾಗ ಅವರ ಸೈನ್ ಬೇಕು. ಇವರನ್ನೆಲ್ಲ ಪ್ರೆಸಿಡೆಂಟೇ ಅಪಾಯಿಂಟ್ಮೆಂಟ್ ಮಾಡುತ್ತಾರೆ. ಬಟ್ ಎಲ್ಲವೂ ಕೂಡ ರಬ್ಬರ್ ಸ್ಟ್ಯಾಂಪ್ ತರನೇ ಇರುತ್ತೆ. ಡಿಪ್ಲೊಮ್ಯಾಟಿಕ್ ಪವರ್ಸ್, ಹೊರ ದೇಶಗಳಿಗೆ ಇರುವಂತಹ ರಾಯಭಾರಿ, ಅಂಬಾಸಿಡರ್ ಅಂದ್ರೆ ರಾಯಭಾರಿ. ಹಾಗೂ ಬೇರೆ ದೇಶದಿಂದ ಅಂಬಾಸಿಡರ್ಗಳು ಬರುವಾಗ ಅವರನ್ನ ರಿಸೀವ್ ಮಾಡುವುದು ಪ್ರೆಸಿಡೆಂಟ್. ಎಲ್ಲ ಇಂಟರ್ ನ್ಯಾಷನಲ್ ಟ್ರೀಟೀಸ್, ಅಗ್ರಿಮೆಂಟ್ಸ್ ಎಲ್ಲವೂ ಕೂಡ ಪ್ರೆಸಿಡೆಂಟಿನ ಹೆಸರಿನಲ್ಲಿ ಸೈನ್ ಆಗುತ್ತದೆ. ಇಂಟರ್ ನ್ಯಾಷನಲ್ ಫೋರಂ ಅಫೇರ್ಸ್ ಅಲ್ಲಿ ಹಿ ರೆಪ್ರೆಸೆಂಟ್ಸ್ ದಿ ಕಂಟ್ರಿ. ಮಿಲಿಟರಿ ಪವರ್, ಅವರು ಸುಪ್ರೀಂ ಕಮಾಂಡರ್ ಆಫ್ ಡಿಫೆನ್ಸ್ ಫೋರ್ಸಸ್, ಏರ್ ಫೋರ್ಸ್ ಎಲ್ಲದಕ್ಕೂ. ಬಟ್ ಅಗೇನ್ ರಬ್ಬರ್ ಸ್ಟ್ಯಾಂಪ್ ಇರುತ್ತೆ, ಬಿಕಾಸ್ ನೋಡಿ, ಹಿ ಹ್ಯಾಸ್ ಪವರ್ ಟು ಡಿಕ್ಲೇರ್ ವಾರ್ ಆರ್ ಪೀಸ್, ಬಟ್ ವಿತ್ ದ ಅಪ್ರೂವಲ್ ಆಫ್ ಕ್ಯಾಬಿನೆಟ್. ಕ್ಯಾಬಿನೆಟ್ ಹೇಳಿದಾಗ ಅವ್ರು ಕೆಲಸ ಮಾಡ್ತಾರೆ. ಹಿ ಅಪಾಯಿಂಟ್ಸ್ ಚೀಫ್ಸ್ ಟು ಮಿಲಿಟರಿ, ಏರ್ ಚೀಫ್ ಎಲ್ಲದಕ್ಕೂ ಅವರು ಮಾಡ್ತಾರೆ. ಬಟ್ ಅಗೈನ್ ರೆಕಮೆಂಡೇಶನ್ ಪ್ರಕಾರನೇ ಮಾಡುತ್ತಾರೆ. ಎಮರ್ಜೆನ್ಸಿ ಪವರ್ಸ್, ಈ ಎಮರ್ಜೆನ್ಸಿ ಪವರ್ ಅಲ್ಲಿ ಪವರ್ ಬಂದಾಗ ಅವರಿಗೆ ನಿಜವಾದ ಪವರ್ ಇರುತ್ತೆ. ಅದು ಇಂಥ ಎಮರ್ಜೆನ್ಸಿಗಲ್ಲ, ಯಾವಾಗ ಪ್ರೆಸಿಡೆಂಟ್ಸ್ ರೂಲ್ ಅಂತ ಬರುತ್ತೆ ಆಗ ಅವರಿಗೆ ಪವರ್ ಇರುತ್ತೆ. ಕ್ಯಾಬಿನೆಟ್ ರೆಕಮೆಂಡೇಶನ್ ಪ್ರಕಾರ ಅವ್ರು ಏನ್ ಎಮರ್ಜೆನ್ಸಿ ಮಾಡ್ತಾರೆ ಅದರಲ್ಲಿ ಕ್ಯಾಬಿನೆಟ್ ಇರುತ್ತೆ, ಗವರ್ಮೆಂಟೇ ಮುಂದೆ ಇರುತ್ತೆ. ವೈಸ್ ಪ್ರೆಸಿಡೆಂಟ್ ಅವರನ್ನ ಎಲೆಕ್ಟ್ ಮಾಡೋದು ಯಾರಪ್ಪ ಅಂದ್ರೆ ರಾಜ್ಯಸಭೆ ಮತ್ತು ಲೋಕಸಭೆ ಎಂಪಿಗಳನ್ನ. ಪ್ರೆಸಿಡೆಂಟ್ ಅನ್ನ ಎಲೆಕ್ಟ್ ಮಾಡೋದು ಇಲ್ಲಿ ಕೊಟ್ಟಿದಾರ, ಇಲ್ಲಿದೆ. ಪ್ರೆಸಿಡೆಂಟ್ ಅನ್ನು ಎಲೆಕ್ಟ್ ಮಾಡೋದು ಯಾರಪ್ಪ ಅಂದ್ರೆ ಇಲ್ಲಿದೆ, ಪಾಯಿಂಟ್ ನಂಬರ್ 251. ಪ್ರೆಸಿಡೆಂಟ್ ಅನ್ನು ಎಲೆಕ್ಟ್ ಮಾಡೋದು ಯಾರಪ್ಪ ಅಂದ್ರೆ ಎಲೆಕ್ಟ್ರಲ್ ಕಾಲೇಜ್, ಅಂದ್ರೆ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ಲೋಕಸಭಾ, ರಾಜ್ಯಸಭಾ ಅಂಡ್ ಎಲ್ಲಾ ಸ್ಟೇಟ್ ಅಸೆಂಬ್ಲಿ ಮತ್ತು ಯೂನಿಯನ್ ಟೆರಿಟರೀಸ್ ನಲ್ಲಿ ಯಾರೆಲ್ಲ ಎಲೆಕ್ಟ್ ಆಗಿದ್ದಾರೆ ಅವರೆಲ್ಲರೂ ವೋಟ್ ಹಾಕಬೇಕು. ಅವರಿಗೆಲ್ಲ ವೋಟ್ ಹಾಕುವ ಅಧಿಕಾರ ಇದೆ. ಪ್ರೆಸಿಡೆಂಟ್ ಅನ್ನು ಎಲೆಕ್ಟ್ ಮಾಡುವ, ವೈಸ್ ಪ್ರೆಸಿಡೆಂಟ್ ಅನ್ನು ಎಲೆಕ್ಟ್ ಮಾಡುವಾಗ ಕೇವಲ ರಾಜ್ಯಸಭೆ ಮತ್ತು ಲೋಕಸಭೆ, ಪ್ರೆಸಿಡೆಂಟ್ ಅನ್ನು ಎಲೆಕ್ಟ್ ಮಾಡುವಾಗ ಸ್ಟೇಟ್ ನವರಿಗೂ ಬರುತ್ತೆ ಪವರ್.
ನಾಮಿನೇಟ್ ಮಾಡಿದವರು, ನಾಮಿನೇಟ್ ಆದವರಿಗೆ, ನಾಮಿನೇಟ್ ಎಂಪಿಗಳಿಗೆ ಎಲೆಕ್ಟ್ ಮಾಡ ಪ್ರೆಸಿಡೆಂಟ್ ಅನ್ನು ಎಲೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ರಾಜ್ಯಸಭೆಯಲ್ಲಿ ಕೆಲವರು ಎಲೆಕ್ಟ್ ಆಗಿ ಬಂದಿರ್ತಾರೆ, ಕೆಲವರು ಬರೀ ನಾಮಿನೇಟ್ ಆಗಿ ಬಂದಿರ್ತಾರೆ. ಲೋಕಸಭೆಯಲ್ಲೂ ಅಷ್ಟೇ, ಆಂಗ್ಲೋ ಇಂಡಿಯನ್ ಕಮ್ಯುನಿಟಿಯಿಂದ ಎಲ್ಲ ಎಲೆಕ್ಟ್ ಆಗಿ ಬರೀ ನಾಮಿನೇಟ್ ಆಗಿ ಯಾರಾದರೂ ಬಂದಿದ್ರೆ ಅವರಿಗೆ ಪ್ರೆಸಿಡೆಂಟ್ ಅನ್ನ ಸಿಲೆಕ್ಟ್ ಮಾಡ್ಲಿಕ್ಕೆ ವೋಟ್ ಹಾಕುವ ಅಧಿಕಾರ ಇಲ್ಲ. ವೈಸ್ ಪ್ರೆಸಿಡೆಂಟ್ಗೆ ವೋಟ್ ಹಾಕಬಹುದು. ಸೊ ಅದನ್ನು ಇಲ್ಲಿ ಹೇಳಲಾಗಿದೆ. ಡಿಫರೆನ್ಸ್ ಬಿಟ್ವೀನ್ ಎಲೆಕ್ಟ್ರಾಲ್ ಕಾಲೇಜಸ್ ಇನ್ ಎಲೆಕ್ಟಿಂಗ್ ಪ್ರೆಸಿಡೆಂಟ್ ಅಂಡ್ ವೈಸ್ ಪ್ರೆಸಿಡೆಂಟ್. ವೈಸ್ ಪ್ರೆಸಿಡೆಂಟ್ ಆಗಬೇಕಿದ್ರೆ ಏನೆಲ್ಲ ಆಗಬೇಕು, ಈ ಪಾಯಿಂಟ್ ಅನ್ನ ಅಲ್ಲಿ ಹಾಕುವ. ಎಲಿಜಿಬಿಲಿಟಿ, ನೀವು ಓದಿಕೊಂಡ್ರೆ ಅರ್ಥ ಆಗುತ್ತೆ ಪಾಯಿಂಟ್ಗಳನ್ನ.